ಹೊಸ ಬಗ್ಗೆ ಏನ್ ಹೇಳವ, ಬಂದ್ರು ಅಷ್ಟೇ ಬರ್ದಿರೋ ಅಷ್ಟೇ ನಾನೇ ಮಾಡ್ಬೇಕು. ಅವಾಗಿಂದ ನೋಡ್ತಾನೆ ಇದ್ದೀನಿ ನಿಮ್ಮ ಅಕ್ಕ ತಂಗಿ ಜೊತೆ ಅವಳು ಏನು ಮಾಡಲ್ಲ, ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ. ಬೆಳಗ್ಗೆ ಎದ್ದು ಬಾಕು ತೊಳೆದು ಅರ್ಶಿನ ಕುಂಕುಮ ಇಟ್ಟು ಟೀ ಕಾಫಿ ಮಾಡಿ ನಾಷ್ಟಕ್ಕೂ ಮಗಣಿ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಸುಧಾನು ಮುಗ್ದಿದೆ ನಂದು. ಇವಾಗ ನಿಮ್ ಬಾಯಲ್ಲಿ ಒಂದ್ ಮಾತು ಕೂಡ ಅವಳು ಮಾಡ್ತಿದ್ದಾಳೆ ಅಂತ ಒಂದ್ಸತಿ ಹೇಳಿ ಸರಿ ಒಪ್ಕೋತೀನಿ ಅಂತ. ಎಲ್ಲಿ ಸೊಸೆಗೊಳ್ಳೆ ತಲೆ ಮೇಲೆ ಕುತ್ಕೊಂಡ್ಬಿಟ್ಟಾಳೆ ಅಂತ ನೀವು ನನ್ನನ್ನು ದೂರ್ಬೋದು ಬೇರೆಯವ್ರ ಮುಂದೆ. ಅದೇ ಪ್ರತಿದಿನ ಇದೇ ಗೋಳಾದ್ರೆ ಏನತ್ತೆ, ಎಲ್ಲೂ ಅನ್ಕೊಳಲ್ವಾ ಅವ್ರ ಸೊಸೆ ಏನು ಮಾಡಲ್ಲ ತಿನ್ಕೊಂಡ್ಕೊಂಡು ಆರಾಮಾಗಿರ್ತಾಳೆ ಅಂತ. ಹಂಗಾರೆ ನಾನ್ ಮನೇಲಿ ಮಾಡೋ ಕೆಲ್ಸಕ್ಕೆ ಏನು ಬೆಲೆನೇ ಇಲ್ವಾ? ಅತ್ತಾಗ ಹೊರಗಡೆ ಹೋಗಿ ದುಡಿತೀನಿ ಅಂದ್ರೆ 4 ಜನ ಏನಂತಾರೆ ಅಂತ ಹೇಳ್ತೀರಾ. ಮನೇಲಿ ಇಷ್ಟೊಂದೆಲ್ಲ ಕೆಲಸ ಮಾಡಿದ್ರು ಒಂದೇ ಒಂದ್ ಮಾತು ಅವಳು ಒಂದೇ ಒಂದ್ ದಿನ ಹೇಳ್ತೀರ ಅವಳು ಕೆಲಸ ಮಾಡೋದು, ನಮ್ಮ ಮನೇಲಿ ಕೆಲಸ ಮಾಡೋದು ನನ್ ಸೊಸೆ, ನಾನು ಅಪರೂಪಕ್ಕೆ ಮಾಡ್ತೀನಿ ದಿನ ಮಾಡೋದು ಅವಳೆ ಅಂತ ಒಂದೇ ಒಂದ್ ದಿವಸ ಹೇಳಿದಿರಾ ಅತ್ತೆ? ನೀನು ಹೇಳ್ತಾ ಇದೆಯಲ್ಲವ, ನಾನು ಯಾರ ಹತ್ರ ಏನು ಹೇಳಿಲ್ಲ ಕಣವ. ಸುಮ್ನೆ ಇರಿಯತ್ತೆ, ಏನೇನ್ ಹೇಳಿದಿರ ಅಂತ ನಾನು ಕೇಳಿಸ್ಕೊಂಡಿದೀನಿ. ನಿಮ್ ಫೋನಲ್ಲಿ ಏನೇನ್ ಮಾತಾಡಿದಿರಿ ಅಂತ. ಇದೇ ಜಾಗದಲ್ಲಿ ನಿಮ್ ಮಗಳಿದ್ರೆ ಹೇಳ್ತಿರ್ಲಿಲ್ಲ ತಾನೆ, ನಿಮ್ ಅತ್ತೆಗೆ ಏನ್ ಮಾಡಕ್ಕೆ ದೊಡ್ಡ ರೋಗ, ಅವಳಿಗೇನ್ ಮಾಡಕ್ಕೆ ಏನ್ ಸಹಾಯ ಅಂತ ಹೇಳ್ತಿದ್ರಲ್ಲ. ಅದೇ ತರ ನಮ್ಮಮ್ಮ ಕೇಳಲ್ಲ. ಯಾಕಂದ್ರೆ ನಾನು ನನ್ನ ತವ್ರ ಮನೆಗೆ ಮಾಡ್ತಿಲ್ಲ ಅಂತ ಹೇಳ್ತಿರ್ಲಿಲ್ಲ. ಸೊಸೆ ಯಾವತ್ತು ಮಗಳಾಗಲ್ಲ ಅಂತ ಹೇಳ್ತೀರಾ. ಮೊದ್ಲು ನೀವುಗಳು ಕೂಡ ತಾಯಿ ತರ ಆದ್ರೆ ನಾವುಗಳು ಮಗಳ ತರ ಕಾಣಿಸ್ತೀವಿ. ನಮಗೂ ನೀವು ತಾಯಿ ತರ ಕಾಣಿಸ್ತೀರ. ಇದು ಜೀವನ ನಾಟಕ ರಂಗ, ಆ ದೇವನ ಚದು